ಏನು 2023 ಚುನಾವಣೆಯ ವೇಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ಸುಳ್ಳು ಜಾಹೀರಾತನ್ನು ನೀಡಿರುವ ಆರೋಪದ ಮೇಲೆ ಇವತ್ತು ಅವರನ್ನು ಕೋರ್ಟಿಗೆ ಕರೆಸುವಂಥ ಕೆಲಸವನ್ನು ಬಿಜೆಪಿ ವಕೀಲರು ಮಾಡಿರುವಂಥದ್ದು. ಇವತ್ತು ನಮ್ಮ ಜೊತೆಗೆ ವಿನೋದ್ ಕುಮಾರ್ ಅವರು ಇದ್ದಾರೆ, ವಕೀಲರಾದಂಥ ಸರ್. ವಿನೋದ್ ಕುಮಾರ್, ಈಗ ಸಿಎಂ ಬಂದಿದ್ದಾರೆ, ರಾಹುಲ್ ಗಾಂಧಿ ಅವರು ಬಂದಿಲ್ಲ. ಇನ್ನು ಮುಂದಿನ ಒಂದು ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ, ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕಂತ ಒತ್ತಾಯ ಮಾಡ್ತಿದ್ದೀರಿ? ಇವತ್ತು ಕೋರ್ಟಿಗೆ ಬರ್ತೀನಿ ಅಂತ ರಾಹುಲ್ ಗಾಂಧಿಯವರು ಹೇಳಿದರು. ಅದರ ಆಧಾರದ ಮೇಲೇ 1-7ನೇ ತಾರೀಕಿಗೆ ಇವತ್ತಿಗೆ ಡೇಟ್ ಕೊಟ್ಟಿರೋದು. ಇವತ್ತು ಎಲ್ಲ ಜನರು ಕಾಮನ್ ಮೆನ್ ಹೇಗೆ ಕೋರ್ಟಿಗೆ ಇವತ್ತು ದಿವಸ ಬರಬೇಕು ಅಂತ ಹೇಳಿದ ಮೇಲೆ ಒಂದು ಸಲಕ್ಕೆ ಎಕ್ಸಮ್ಷನ್ ಕೊಟ್ಟಿದ್ದಾರೆ. ಎರಡನೇ ಸಲನೂ ಅವ್ರು ಬರಬೇಕಾಗಿತ್ತು, ಬರಲಿಲ್ಲ. ಅದಕ್ಕೋಸ್ಕರ ತೀವ್ರವಾಗಿ ನಾವು ಆಕ್ಷೇಪಣೆ ವ್ಯಕ್ತಪಡಿಸಿದ್ದೀವಿ. ಇದು ಅವ್ರು ಬರಲಿಲ್ಲ, ಆದ್ದರಿಂದ ಅವ್ರ ಮೇಲೆ ವಾರಂಟ್ ಇಶ್ಯೂ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಕೋರ್ಟಿಗೆ. ಸಿಎಂ ಮತ್ತು DCM ಬಂದು ವಾದವನ್ನು ಮಾಡಿದ್ರಿ, ಯಾವ ರೀತಿ ಇತ್ತು? ಇಲ್ಲ, ಅವರು ಬೇಲ್ ಅಪ್ಲಿಕೇಶನ್ ಹಾಕಿದ್ರು, ಬಂದಿದ್ದರು, ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲೇನು ವಾದ ಮಂಡನೆ ಏನಾಗಿಲ್ಲ. ಯಾಕಂದರೆ ಬೇಲಬಲ್ ಒಫೆನ್ಸ್ ಯಾವುದು 500 IPC ಅನ್ನೋದು ಬೇಲಬಲ್ ಅಫೆನ್ಸ್, ಬೇಲ್ ಗ್ರ್ಯಾಂಟ್ ಆಗಿದೆ, ಬೇಲ್ ತೊಗೊಂಡು ಹೋದರು. ರಾಹುಲ್ ಗಾಂಧಿಯವರು ಬರಬೇಕಾಗಿತ್ತು, ಬರಲಿಲ್ಲ. ಅದಕ್ಕೋಸ್ಕರ ಬರದೇ ಇರೋದು ತಪ್ಪು, ಕಾನೂನನ್ನು ವೈಲೇಟ್ ಮಾಡಿದ್ದಾರೆ. ಕೋರ್ಟ್ ಹೇಳಿದ ಎಂಥ ದಿವಸ ಬರಬೇಕು ಅಂದರೆ ಕೋರ್ಟ್ನ ಇದನ್ನು ಡಿಕ್ಟಮನ್ನು ಇದು ಉಲ್ಲಂಘನೆ ಮಾಡಿದ ಹಾಗೆ ಆಗುತ್ತೆ. ಏನಂತ ಕಾರಣ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು? ಇವತ್ತು UP ನಲ್ಲಿ ಇಲೆಕ್ಷನ್ ಇದೆ ಮತ್ತು ಡೆಲ್ಲಿನಲ್ಲಿ ಒಂದು ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದು ಮತ್ತೆ ಮೀಟಿಂಗ್ ಇದ್ದಿದ್ದರೆ ಮತ್ತು ಅವತ್ತಿನ ದಿವಸ ಯಾಕೆ ಕೋರ್ಟಿಗೆ ಬರ್ತೀನಿ ಅಂತ ಹೇಳಿದ್ದು? ಆಗಿರುವಾಗ ಅದೆಲ್ಲ ಒಪ್ಪುವಂಥ ಕಾರಣ ಅಲ್ಲ. ಮತ್ತು ಇನ್ನೊಂದಂದರೆ UP ನಲ್ಲಿ ಇಲೆಕ್ಷನ್ ಇರೋದ್ರಿಂದ UP ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಒಂದು ಸಲ ಎಲ್ಲಿ ಇಲೆಕ್ಷನ್ ಆಗುತ್ತೆ ಆ 48 ಅವರ್ಸಲ್ಲಿ ಅಲ್ಲಿ ವೋಟರ್ಸ್ ಮಾತ್ರ ಇರಬೇಕು, ನಾನ್ ವೋಟರ್ ಪ್ರಾಮಿನೆಂಟ್ ಲೀಡರ್ಸ್ ಇರಬಾರ್ದು ಅಂತ ಇದೆ. ಆಗಿರುವಾಗ ಅವರು UP ಯಲ್ಲಿದ್ದರೆ ಅದು ಕೂಡ ಒಂದು ವೈಲೇಟ್ ಮಾಡಿದಾಗ ಆಗುತ್ತಲ್ಲ, ಅದು ನಮ್ಮ ಆದ. ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ಈಗ ವಾರಂಟ್ ಇಶ್ಯೂ ಮಾಡಬೇಕು ಅಂತ ಯಾವ ರೀತಿ ಒತ್ತಾಯವನ್ನು ಮಾಡಿದ್ದೀರಿ ಇವತ್ತು? ನಾವು ಈಗ ಕಾನೂನು, ನಮ್ಮ ದೇಶದ ಕಾನೂನು CRPC ಹೇಳುತ್ತೆ, ಒಂದು ಸಲ ಸಮನ್ಸ್ ಇಶ್ಯೂ ಮಾಡಿದಾಗ ಎಕ್ಸಮ್ಷನ್ ಕೊಡ್ಬೋದು. ಎರಡನೇ ಸಲ ಕೊಡೋದಕ್ಕೆ ಎಕ್ಸಮ್ಷನ್ ಕೊಡೋದಕ್ಕೆ ಯಾವುದೇ ಕಾರಣಗಳಿಲ್ಲ. ಮತ್ತು ಇದು ಪ್ರೆಸಿಡೆಂಟ್ ಆಗುತ್ತೆ. ಬೇರೆ ಎಲ್ಲ ಜನರು ಹೇಳ್ತಾರೆ ರಾಹುಲ್ ಗಾಂಧಿ ಕೊಟ್ಟಿದ್ದೀನಿ ನನಗೂ ಕೊಡಿ ಎಕ್ಸಮ್ಷನ್ ಅಂತ ಕೇಳ್ತಾರೆ. ಇಲ್ಲಿ ಜನಸಾಮಾನ್ಯರ ಒಂದು ಕಾನೂನು, ರಾಹುಲ್ ಗಾಂಧಿ ಒಂದು ಕಾನೂನು ಆಗಿದೆ. ಆ ಥರ ಅಂತ ಏನಿಲ್ಲ, ಕೋರ್ಟ್ ಏನು ಆ ಥರ ಏನು ಮಾಡಿಲ್ಲ. ಆದರೂ ಆ ಥರ ಮಾಡಬಾರ್ದು, ಎಲ್ಲರೂ ಈಕ್ವಲ್ ಬಿಫೋರ್ ದ ಕೋರ್ಟ್ ಅಂತ ನಾವು ಹೇಳಿದ್ವಿ. ಈಗ ಎಷ್ಟು ಸಮನ್ಸ್ ಹೋಗಿದೆ ಸರ್ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿಯವರಿಗೆ ಒಂದು ಸಮನ್ಸ್ ಹೋಗಿದೆ. ಆನಂತರ ಇದು 2ನೇ ದಿವಸ, ಇದು 3ನೇ ಡೇಟ್ ಆಫ್ ಹಿಯರಿಂಗ್. ಫಸ್ಟ್ ಡೇಟಿಗೆ ಅವರು ವಕೀಲರ ಮುಖಾಂತರ ಅಪಿಯರ್ ಆಗಿ ನೆಕ್ಸ್ಟ್ ಡೇಟಿಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಹೌದು, ಬರಬೇಕಾಗಿತ್ತು, ಬಂದಿಲ್ಲ. ಸರ್, ನಿಮ್ಮ ದೂರಿನಲ್ಲಿರುವಂಥ ಅಂಶ ಪ್ರಮುಖವಾಗಿ ಈಗ ಏನು ಕಮಿಷನ್ ಆರೋಪ ಮಾಡಿದ್ರು, ಆ ರೀತಿ ಆರೋಪಗಳನ್ನ ಮಾಡಿರುವಂಥದ್ದು, ಅದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಅದಕ್ಕೆ ಈ ಒಂದು ಇವತ್ತು ಕೋರ್ಟ್ಗೆ ಇವರು CM ಅವರು DCM ಅವರು ಹಾಜರಾಗೋದಕ್ಕೆ ಯಾವ ರೀತಿಯ ಪ್ರಕ್ರಿಯೆ ನಡೀತು ಅಂತ? ನೋಡಿ, ಚುನಾವಣೆ ಸಂದರ್ಭದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ 2-3 ದಿನ. ಆ ಅಡ್ವರ್ಟೈಸ್ಮೆಂಟಲ್ಲಿ ಇದ್ದಿದ್ದು ಎಲ್ಲ ಸುಳ್ಳು. ಅದರಲ್ಲಿ ಯಾವುದೇ ಆರೋಪಗಳು ಆಧಾರವಿರುವಂಥದ್ದು ಆಧಾರ ಇಲ್ಲವೇ ಇಲ್ಲ, ಶುದ್ಧ ಸುಳ್ಳು ಅಂಥ ಆರೋಪಗಳನ್ನು ಮಾಡಿದರೆ. ಆಗಿರುವಾಗ ಕೋರ್ಟ್ ಅದನ್ನು ಗಂಭೀರವಾಗಿ ಪರಿಗಣಿಸಿ ಬಂದು ಅಪಿಯರ್ ಆಗಿ ಕೋರ್ಟಿಗೆ ಅಂತ ಹೇಳಿತು. ಯಾವ ಪ್ರಕರಣಗಳನ್ನ? ಟ್ರಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದರು. ಒಂದೊಂದು ಪೋಸ್ಟ್ಗೆ 40% ಕಮಿಷನ್ ತಗೊಳ್ತಾರೆ ಅಂತ ಹೇಳಿದರು. ಎಲ್ಲಿದೆ ದಾಖಲೆಗಳು? ಯಾವ ಕೋರ್ಟ್ ತೀರ್ಮಾನ ಮಾಡಿದೆ? ಯಾವ ಕಮಿಷನ್ ತೀರ್ಮಾನ ಮಾಡಿದೆ? ಯಾವ ಟ್ರಿಬ್ಯುನಲ್ ತೀರ್ಮಾನ ಮಾಡಿದರೆ ಇವರು 40% ಕಮಿಷನ್ ತಗೊಂಡಿದ್ದಾರೆ ಅಂತ? ಆಗಿರುವಾಗ ಅದು ಸುಳ್ಳು, ಆಧಾರ ರಹಿತ, ಸುಮ್ಮನೆ ಜನರನ್ನು ಮೋಸ ಮಾಡುವ ಉದ್ದೇಶದಿಂದ, ಮಿಸ್ಲೀಡ್ ಮಾಡುವ ಉದ್ದೇಶದಿಂದ ಮಾಡಿದಂಥ ಪೇಪರ್ ಅಡ್ವರ್ಟೈಸ್ಮೆಂಟು. ಇವಾಗ ಕೋರ್ಟಿಗೆ ಆ ಥರ ಎಲ್ಲ ಕಾಮನ್ ಮ್ಯಾನ್ಗೆ ಸುಳ್ಳು ಹೇಳ್ತಾರಲ್ಲ, ಅದೇ ಥರ ಕೋರ್ಟಿಗೆ ಹೇಳಲಿಕ್ಕೆ ಆಗುತ್ತಾ? ನಾವು ಹೇಳಿದರೆ ಗಂಭೀರವಾಗಿ ಪರಿಗಣಿಸುತ್ತೆ. ಇವತ್ತು CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ಬಂದು ಹಾಜರಾಗಿದ್ದಾರೆ. ಅವ್ರಿಗೆ ಬೇಲ್ ಸಿಗುವಷ್ಟು ಸಾಧ್ಯತೆ ಇದೆಯಾ? ಅವರು ಬೇಲಿಗೆ ಸಿಗುತ್ತೆ, ಯಾಕೆಂದರೆ ಇದು ಬೇಲೇಬಲ್ ಅಫೆನ್ಸ್, 500 IPC ಬೇಲೇಬಲ್ ಅಫೆನ್ಸ್. ಅದಕ್ಕೋಸ್ಕರ ನಾವು ಕೂಡ ಅಬ್ಜೆಕ್ಟ್ ಮಾಡಿಲ್ಲ. ಇದಿಷ್ಟು ವಕೀಲರಾದ ವಿನೋದ್ ಕುಮಾರ್ ಅವರ ಮಾತು. ಯಾಕಂತಂದರೆ ಈಗ ಸುಳ್ಳು ಆರೋಪಗಳನ್ನ ಮಾಡಿರೋದ್ರಿಂದ, ಆಧಾರರಹಿತ ಆರೋಪಗಳನ್ನ ಮಾಡಿರೋದ್ರಿಂದ ಅವರನ್ನು ಇವತ್ತು ನ್ಯಾಯಾಲಯಕ್ಕೆ ಕರೆಸಿದ್ದಾರೆ. ಅವರಿಗೆ ಬೇಲ್ ಸಿಗುವಂಥ ಸಾಧ್ಯತೆ ಸಾಕಷ್ಟು ಇದೆ. ಆದರೆ ರಾಹುಲ್ ಗಾಂಧಿ ಅವರು ಸಮನ್ಸ್ಗಳನ್ನು ನೀಡಿದರೂ ಕೂಡ ಬಂದಿಲ್ಲ. ಅವರ ಮೇಲೆ ವಾರಂಟನ್ನು ಜಾರಿಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಂಪಪುರಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.